ಇವತ್ತು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೀತಾ ಇರುವಂತಹ ಸಮರ ಸಂಧಾನ ಮಾತುಕತೆ ಈಗ ಸದ್ಯದ ಬೆಳವಣಿಗೆ ಏನಾಗಿದೆ ಅನ್ನುವಂಥದ್ದನ್ನು ಗಮನಿಸೋಣ. ಅಮೆರಿಕ ಇರಾನ್ ಮಧ್ಯೆ ಸಂಧಾನ ಮಾತುಕತೆ ಆರಂಭವಾಗಿದೆ. ಪಾಕ್ ಮಧ್ಯಸ್ಥಿಕೆಯಲ್ಲಿ ಮುಖಾಮುಖಿ ಮಾತುಕತೆ ನಡೀಲಿಕ್ಕಿದೆ. ಇಸ್ಲಾಮಾಬಾದ್ನಲ್ಲಿ ಸಂಧಾನ ಮಾತುಕತೆ ಆರಂಭವಾಗಿರುವಂಥದ್ದು. ಬೆಳಿಗ್ಗೆಯಿಂದಲೂ ಕೂಡ ದ್ವಿಪಕ್ಷೀಯ ಮಾತುಕತೆ ನಡೀತಾ ಇತ್ತು. ಆದರೆ ಈಗ ತ್ರಿಪಕ್ಷೀಯ ಮಾತುಕತೆ ನಡೆಯುವಂತಹ ಸುಳಿವು ಸಿಕ್ಕಿದೆ. ಸೆರೆನಾ ಹೋಟೆಲ್ನಲ್ಲಿ ಇರಾನ್ ಮತ್ತು ಅಮೆರಿಕ ನಿಯೋಗದ ಪ್ರತಿನಿಧಿಗಳು ಮುಖಾಮುಖಿಯಾಗಿ ಮಾತುಕತೆಯಲ್ಲಿ ತೊಡಗಿದ್ದಾರೆ. ಶಾಂತಿ ಮಾತುಕತೆಗೆ ಆತಿಥ್ಯ ವಹಿಸಿರುವಂತಹ, ಮಧ್ಯಸ್ಥಿಕೆ ವಹಿಸಿರುವಂತಹ ಪಾಕಿಸ್ತಾನ. ಈ ಮೊದಲು ಬೆಳಿಗ್ಗೆಯಿಂದಲೂ ಕೂಡ ಪಾಕಿಸ್ತಾನ ಮೊದಲು ಇರಾನ್ನ ನಿಯೋಗದ ಜೊತೆಗೆ ಮಾತುಕತೆಯನ್ನು ನಡೆಸಿತು. ಅದಾದ ನಂತರ ಅಮೆರಿಕದ ನಿಯೋಗದ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಿತು. ಸ್ಕ್ರೀನ್ ಮೇಲೆ ಎರಡು ವಿಜುವಲ್ಸ್ ಅನ್ನು ನೋಡ್ತಾ ಇದ್ದೀರಿ. ಒಂದು ಕಡೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಇರಾನ್ ನಿಯೋಗದ ಜೊತೆಗೆ ಮಾತುಕತೆಯನ್ನು ನಡೆಸಿದಂತಹ ದೃಶ್ಯಗಳು. ಮತ್ತೊಂದು ವಿಂಡೋದಲ್ಲಿ ಅಮೆರಿಕದ ಉಪಾಧ್ಯಕ್ಷ ಜೆ.ಡಿ. ವಾನ್ಸ್ ಜೊತೆಗೆ ಶಹಬಾಜ್ ಶರೀಫ್ ಮಾತಾಡಿದಂತಹ ದೃಶ್ಯಗಳು. ಇದಾದ ನಂತರ ಬಂದಂಥ ಮಾಹಿತಿ ಅಂತ ಹೇಳಿದ್ರೆ ಇಬ್ಬರೂ ಕೂಡ ಸೇಮ್ ಪೇಜಿಗೆ ಬಂದರೆ, ಯಾಕಂದರೆ ಇಬ್ಬರೂ ಕೂಡ ಷರತ್ತುಗಳನ್ನು ಹಾಕ್ತಾ ಇದ್ದಾರೆ. ಕೆಲವೊಂದಷ್ಟು ಕಂಡೀಷನ್ಸನ್ನು ಇಬ್ಬರೂ ಕೂಡ ಹಾಕಿದ್ದಾರೆ. ಅವೆರಡೂ ಕಂಡೀಷನ್ಸ್ಗೆ ಸರಿ ಹೊಂದೋ ಹಾಗೆ ಒಂದು ವೇದಿಕೆಗೆ ಬಂದರೆ ನೋಡಿ, ಸಂಧಾನ ಮಾತುಕತೆ ಇರಾನ್ ಮತ್ತು ಅಮೆರಿಕ ಈಗ ಮುಖಾಮುಖಿಯಾಗಿದೆ. ಪಾಕ್ನ ಮಧ್ಯಸ್ಥಿಕೆಯಲ್ಲಿ ನಡೀತಾ ಇರುವಂತಹ ಮುಖಾಮುಖಿ ಮಾತುಕತೆ ಸಂಧಾನದ ಬಗ್ಗೆ ಇರಾನ್ ಮತ್ತು ಯುಎಸ್ ನಿಯೋಗದ ಪ್ರತಿನಿಧಿಗಳು ಮಾತಾಡ್ತಾ ಇದ್ದಾರೆ. ಲೆಬನಾನ್ ಮೇಲೆ ದಾಳಿ ನಿಲ್ಲಿಸುವಂತೆ ಇಸ್ರೇಲ್ಗೆ ಸೂಚನೆಯನ್ನು ಕೊಡಬೇಕು ಅನ್ನುವಂಥದ್ದು ಒಂದು ಕಂಡೀಷನ್ ಇರಾನ್ನಿಂದ. ಸಂಧಾನದ ಮಾತುಕತೆಯ ಸಂದರ್ಭದಲ್ಲಿ ಬಂದಿರುವಂತಹ ಕೆಲವೊಂದಷ್ಟು ಕಂಡೀಷನ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಬಹುಮುಖ್ಯವಾದಂತಹ ಕಂಡೀಷನ್ಸ್ ಇರಾನ್ ಹಾಕ್ತಾ ಇರುವಂಥದ್ದು ಲೆಬನಾನ್ ಮೇಲೆ ದಾಳಿಯನ್ನು ನಿಲ್ಲಿಸಬೇಕು ಅಂತ. ಸೊ ಅದ್ರ ಬಗ್ಗೆಯೂ ಕೂಡ ಈಗ ಸಭೆಯಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆಗಳಿವೆ. ನಾವು ಪ್ರತಿನಿಧಿ ಹರೀಶ್ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಹರೀಶ್, ಬೆಳಗ್ಗೆಯಿಂದಲೂ ಕೂಡ ನಾವು ಗಮನಿಸಿದ್ವಿ, ನೀವು ಕೂಡ ಮಾತಾಡ್ತಾ ಇದ್ರಿ. ಅಲ್ಲಿವರೆಗೂ ಕೂಡ ದ್ವಿಪಕ್ಷೀಯ ಮಾತುಕತೆಗಳು ನಡೀತಾ ಇತ್ತು. ಅಂದರೆ ಪಾಕಿಸ್ತಾನ ಏನು ಮಧ್ಯಸ್ಥಿಕೆಯನ್ನು ವಹಿಸಿದೆ, ಮೊದಲು ಇರಾನ್ ಜೊತೆಗೆ, ನಂತರ ಅಮೆರಿಕದ ಜೊತೆಗೆ ಸಪರೇಟ್ ಆಗಿ ಮಾತಾಡಿದ್ದಾರೆ. ಇಬ್ಬರು ಸೇಮ್ ಪೇಜ್ಗೆ ಬಂದರೆ ಮುಖಾಮುಖಿ ಮಾತಾಡೋಣ ಅನ್ನುವಂಥದ್ರ ಬಗ್ಗೆ ಆದಂಥ ಒಂದು ಚರ್ಚೆ. ಈಗ ಸದ್ಯಕ್ಕೆ ಇಬ್ಬರು ಕೂಡ ಮುಖಾಮುಖಿ ಆಗಿದ್ದಾರೆ. ಮಧ್ಯಸ್ಥಿಕೆ ಪಾಕಿಸ್ತಾನ ವಹಿಸಿದೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂಥ ಒಂದು ಮಾಹಿತಿ. ಸೊ ಯಾವೆಲ್ಲ ವಿಚಾರಗಳ ಚರ್ಚೆಗೆ ಬರ್ಬೋದು, ಇವರ ಕಂಡೀಷನ್ಸ್, ಅವರ ಕಂಡೀಷನ್ಸ್, ಹೇಗೆ ಮಾತುಕತೆ ನಡೀಬೋದು, ಮತ್ತಷ್ಟು ಅಪ್ಡೇಟ್ಸ್ ಅಲ್ಲಿಂದ ಏನು ಸಿಗ್ತಾ ಇದೆ ಈಗ ಸದ್ಯಕ್ಕೆ ಹರೀಶ್? ರೆಹಮಾನ್, ಇರಾನ್ ಹಾಗೂ ಅಮೆರಿಕದ ಪ್ರತಿನಿಧಿಗಳು ನೇರ ಮಾತುಕತೆಗೆ ಕೂತಾಗ ಮಾತ್ರ ಈ ಒಂದು ಒಪ್ಪಂದ ಫಲಪ್ರದ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾದಂತಹ ಬೆಳವಣಿಗೆಗಳೀಗ ನಡೀತಾ ಇದೆ. ಬೆಳಗಿನಿಂದಲೂ ಕೂಡ ಇರಾನ್ ಪ್ರತಿನಿಧಿಗಳು ಮೊದಲಿಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಾದಂತಹ ಆಸಿಮ್ ಮುನೀರ್ ಅವ್ರನ್ನ ಭೇಟಿಯಾದರು. ನಂತರ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವ್ರನ್ನ ಭೇಟಿಯಾದ ನಂತರ ಅಮೆರಿಕದ ಪ್ರತಿನಿಧಿಗಳು ಕೂಡ ಶಹಬಾಜ್ ಶರೀಫ್ ಅವ್ರನ್ನ ಭೇಟಿಯಾದರು. ತಮ್ಮ ಬಣದ ಏನು ಷರತ್ತುಗಳಿರ್ಬೋದು, ಅಭಿಪ್ರಾಯಗಳನ್ನು ತಿಳಿಸ್ತಿದ್ದಾರೆ. ಈಗ ಎರಡು ಬಣದ ಪ್ರತಿನಿಧಿಗಳು ಒಂದು ವೇದಿಕೆಗೆ ಬಂದು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಅವು ವಿಚಾರಗಳು ಬಗೆಹರಿಯುವಂತಹ ಸಾಧ್ಯತೆ ಇದೆ. ಬಹು ಮುಖ್ಯವಾಗಿ ಈಗ ಇರಾನ್ 4 ಪ್ರಮುಖ ಷರತ್ತುಗಳನ್ನು ಈಗ ಅಮೆರಿಕದ ಮುಂದಿಟ್ಟಿರುವಂತಹದ್ದು. ಇಮಿಡಿಯೇಟ್ ಸೀಸ್ ಫೈರ್ ಆಗಬೇಕು. ಲೆಬನಾನ್ ಮೇಲೆ ಏನು ಇಸ್ರೇಲ್ ದಾಳಿ ಮಾಡ್ತಾ ಇದೆ ಅದರ ಇಮಿಡಿಯೇಟ್ ಕದನ ವಿರಾಮ ಆಗಬೇಕು. ಯಾವುದೇ ರೀತಿಯಾದಂಥ ದಾಳಿ ಪ್ರತಿ ದಾಳಿಗಳು ಆಗಬಾರ್ದು ಅನ್ನುವಂಥ ಒಂದು ಷರತ್ತನ್ನು ಇಟ್ಟರೆ, ಇನ್ನೂ ಪ್ರಮುಖವಾಗಿ ಅಮೆರಿಕದ ಮೇಲಿರ್ತಕ್ಕಂಥ ಆರ್ಥಿಕ ದಿಗ್ಬಂಧನ ಏನಿದೆ, ನಿರ್ಬಂಧಗಳೇನಿದೆ, ಇವೆಲ್ಲವೂ ಕೂಡ ಸಡಿಲ ಆಗಬೇಕು. ಮತ್ತು ಬೇರೆ ಬೇರೆ ದೇಶಗಳಲ್ಲಿರ್ತಕ್ಕಂತಹ ಇರಾನ್ನ ಹಣ ಏನಿದೆ ಅದು ಇರಾನ್ಗೆ ವಾಪಸ್ ಬರುವಂತ ಆಗಬೇಕು. ಇದರಿಂದ ಯುದ್ಧದಲ್ಲಿ ದಾಳಿಯಾಗಿ ಏನು ಮೂಲ ಸೌಕರ್ಯಗಳನ್ನು ಕಳೆದುಕೊಂಡಿರ್ತಕ್ಕಂಥ ಇರಾನ್ಗೆ ಮತ್ತೆ ಪುನಶ್ಚೇತನಕ್ಕೆ ಇದು ಅವಕಾಶ ಆಗುತ್ತೆ ಅನ್ನುವಂತಹದ್ದನ್ನು ಈಗ ಇರಾನ್ ಹೇಳ್ತಾ ಇದೆ. ಆಮೇಲೆ ಇನ್ನೂ ಬಹುಮುಖ್ಯವಾಗಿ ಹರ್ಮುಜ್ ಜಲಸಂಧಿಯ ವಿಚಾರದಲ್ಲಿ ಸಂಪೂರ್ಣ ನಿಯಂತ್ರಣ ಇರಾನ್ ಜೊತೆಗೆ ಇರಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದೆ. ಅಂದರೆ ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರ ಆಗಿರ್ಬೋದು, ಅವುಗಳಿಗೆ ರಕ್ಷಣೆ ಕೊಡುವಂಥದ್ದಾಗಿರ್ಬೋದು, ಮತ್ತು ಶುಲ್ಕ ವಿಧಿಸುವಂತಹ ಅಧಿಕಾರ ಮತ್ತು ಸಂಪೂರ್ಣ ನಿಯಂತ್ರಣ ಇರಾನ್ ಜೊತೆಗೆ ಇರಬೇಕು ಅನ್ನುವಂಥ ಒಂದು ಷರತ್ತಾಗಿರುತ್ತೆ. ಮತ್ತು ಈ ಯುದ್ಧದಿಂದ ಆಗಿರ್ತಕ್ಕಂಥ ಇದುವರೆಗಿನ ಅನಾಹುತಗಳೇನಿದೆ, ಅಂದರೆ ಕಾಲ್ ಕೆರೆದುಕೊಂಡು ಜಗಳಕ್ಕೆ ಬಂದಿರುವಂತಹದ್ದು ಇಸ್ರೇಲ್ ಹಾಗೂ ಅಮೆರಿಕ ಅನ್ನುವಂಥದ್ದನ್ನು ಇರಾನ್ ಹೇಳ್ತಾ ಇದೆ. ಹೀಗಾಗಿ ಯುದ್ಧ ಶುರು ಮಾಡಿದಂಥವರು ಇರಾನ್ ಹಾಗೂ ಇಸ್ರೇಲ್ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ, ನಮಗೆ
ಸಾಕಷ್ಟು ಹಾನಿಯಾಗಿದೆ. ಈ ಹಾನಿಯನ್ನು ಸರಿದೂಗಿಸ್ಬೇಕು ಅಂತಂದರೆ ಅದಕ್ಕೆ ನಷ್ಟದ ಪರಿಹಾರವನ್ನು ಅಮೇರಿಕ ಕೊಡಬೇಕು ಅಥವಾ ಬೇರೆ ದೇಶಗಳಿಂದ ಕೊಡಿಸ್ಬೇಕು, ಇಸ್ರೇಲಿಂದ ಕೊಡಿಸ್ಬೇಕು. ಹಾಗಾಗಿ ಇದರ ಬಗ್ಗೆಯೂ ಕೂಡ ಈ ಒಂದು ಶಾಂತಿ ಸಂಧಾನದ ಮಾತುಕತೆಯಲ್ಲಿ ಷರತ್ತುಗಳನ್ನು ಈಗ ಇಟ್ಟಿರುವಂತಹದ್ದು. ಇದ್ರ ಬಗ್ಗೆ ಅಮೇರಿಕ ಒಂದಷ್ಟು ಕಠಿಣ ನಿಲುವುಗಳನ್ನು ತೆಗೆದುಕೊಂಡಿದೆ. ಈ ಮೇಲಿನ 4 ಅಂಶಗಳನ್ನು ಪೂರೈಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಪಾಕಿಸ್ತಾನಕ್ಕೆ ಈಗ ಹೇಳಿರುವಂತಹದ್ದು. ಈಗ ಪಾಕಿಸ್ತಾನ ಈ ಒಂದು ಮಾತನ್ನು ಇರಾನ್ಗೂ ಕೂಡ ತಿಳಿಸಿದೆ. ಈಗ ಈ ಎರಡೂ ಪಕ್ಷಗಳು ಅಂದರೆ ಅಮೇರಿಕದ ಪ್ರತಿನಿಧಿಗಳು ಹಾಗೂ ಇರಾನ್ನ ಪ್ರತಿನಿಧಿಗಳು ಮುಖಾಮುಖಿ ಆದಂಥ ಸಂದರ್ಭದಲ್ಲಿ ಆಗೊಂದಿಷ್ಟು ಚೌಕಾಸಿಗಳು ನಡೆಯುತ್ತೆ. ಆಗ ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಕಡೆ ಈ ಮೀಟಿಂಗು ಮುನ್ನ ಡೊನಾಲ್ಡ್ ಟ್ರಂಪ್ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹರ್ಮುಜ್ ಜಲಸಂಧಿ ಏನಿದೆ ಇದು ಸಂಪೂರ್ಣವಾಗಿ ಇರಾನ್ನ ನಿಯಂತ್ರಣದಿಂದ ಕೈ ತಪ್ಪಬೇಕು. ಒಂದು ವೇಳೆ ಆಗಲಿಲ್ಲ ಅಂತಂದರೆ ನಾವು ಅದನ್ನು ಇರಾನ್ ನಿಯಂತ್ರಣದಿಂದ ಬಿಡಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಆಟ ಅಂದರೆ ಇರಾನ್ ಆಟ ಆಡಿದ್ನೆಲ್ಲ ನೋಡ್ಕೊಂಡು ನಾವು ಇರೋಕ್ಕಾಗಲ್ಲ ಅನ್ನುವಂಥದ್ದನ್ನು ಅಮೇರಿಕದ ಪ್ರತಿನಿಧಿ JD ವಾನ್ಸ್ ಕೂಡ ಹೀಗೆ ಹೇಳಿರುವಂಥದ್ದು. ಈಗ ಸಭೆ ಆರಂಭಕ್ಕೂ ಮುನ್ನವೇ ಒಂದು ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ನಾವು ಹೇಳುವಂಥ ವಿಚಾರವನ್ನು ನೀವು ಒಪ್ಕೋಬೇಕು, ಇಲ್ಲ ಅಂತಂದರೆ ನಮ್ಮ ದಾಳಿಯನ್ನು ನೀವು ಎದುರಿಸಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಅಮೇರಿಕ ಕೊಟ್ಟಿರೋದ್ರಿಂದ ಈಗ ಎರಡೂ ಪ್ರತಿನಿಧಿಗಳು ಮುಖಾಮುಖಿಯಾಗಿ ಕೂತಂಥ ಸಂದರ್ಭದಲ್ಲಿ ಯಾವ ಅಭಿಪ್ರಾಯ ಹೊರಹೊಮ್ಮುತ್ತೆ ಅನ್ನುವಂಥದ್ದನ್ನು ಇಡೀ ಜಗತ್ತು ಕಾತುರದಿಂದ ಕಾಯ್ತಾ ಇರುವಂಥದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಹರೀಶ್.